ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ಕರುನಾಡ ಮನೆಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇವತ್ತಿನ ಕರುನಾಡ ಪ್ರದೇಶದ ಸುದ್ದಿಗಳು ಏನು ಎಂಬುದನ್ನು ನಿಮ್ಮ ಮುಂದೆ ಒಂದೊಂದಾಗಿ ಬಿಡಿಸ್ತಾ ಹೋಗ್ತೀವಿ. ಅದರಲ್ಲೂ ಕೂಡ ಈಗಿರುವಂಥ ಹವಾ ಅದು ಏನಪ್ಪ ಅಂತಂದರೆ ಬರುವಂತಹ ಲೋಕಸಭಾ ಚುನಾವಣೆಗಳು. ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಪಕ್ಷಗಳು ತಮ್ಮದೇ ಆದಂಥ ವಾದ ವಿವಾದ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾನೇ ಇರ್ತವೆ. ಅದರಲ್ಲೂ ಕೂಡ ಒಬ್ಬ ಅಭ್ಯರ್ಥಿ, ಅದು ಕಾಂಗ್ರೆಸ್ನ ಅಭ್ಯರ್ಥಿ BJP ಅಭ್ಯರ್ಥಿ ವಿರುದ್ಧ ಹೇಳಿರುವ ಮಾತೇನು ನೋಡೋಣ ಬನ್ನಿ. ಸುಳ್ಳು ಹೇಳುವುದನ್ನು ಕಲಿಯಲು ಪ್ರತಾಪ್ ಸಿಂಹರನ್ನು ಭೇಟಿಯಾಗುವೆ ಎಂದು ಲಕ್ಷ್ಮಣ್ ಕಾಂಗ್ರೆಸ್ ಅಭ್ಯರ್ಥಿ ಹೇಳಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಲಕ್ಷ್ಮಣ್ ಎಂದು ನಗರದಲ್ಲಿ ಸುದ್ದಿಗೋಷ್ಠಿಯೊಂದನ್ನು ನಡೆಸಿ ಚುನಾವಣಾ ಪ್ರಚಾರದಲ್ಲಿ ಹಗಲಿರಳೆನ್ನದೆ ತಮಗಾಗಿ ಕೆಲಸ ಮಾಡಿದ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು. ಹಲವಾರು ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿ, ರಾಜಕೀಯ ಪಕ್ಷಗಳಾದ ಆಪ್ ಅಂದರೆ ಆಮ್ ಆದ್ಮಿ ಪಾರ್ಟಿ, CPI ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಯಾವುದಾದರೂ ಹೆಸರು ಮರೆತಿದ್ದರೆ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸುವುದಾಗಿ ಹೇಳಿದರು. ಮತದಾನದ ಬಗ್ಗೆ ಸಂತೃಪ್ತಿ ವ್ಯಕ್ತಪಡಿಸಿದ ಲಕ್ಷ್ಮಣ್ 80-85% ಮಹಿಳೆಯರು ತಮಗೇ ವೋಟು ಮಾಡುವರೆಂದು ಹೇಳಿದರು. ಒಂದು ವೇಳೆ ತಾನು ಗೆದ್ದರೆ ಕೊಡಗು ಮತ್ತು ಮೈಸೂರಿನಲ್ಲಿ ಒಂದೊಂದು ಕಚೇರಿಯನ್ನು ಸ್ಥಾಪಿಸಿ 15 ದಿನ ಅಲ್ಲಿ 15 ದಿನ ಇಲ್ಲಿ ಎಂದು ಹೇಳಿದರು. ಈ ಹೇಳುವುದರ ಮೂಲಕ ಕೇಳಿದ್ದೇನಪ್ಪ ಅಂತಂದರೆ, ಪತ್ರಿಕಾಗೋಷ್ಠಿಯಲ್ಲಿ ನಿಜಕ್ಕೂ ನೀವು ಈ ಕೆಲಸ ಮಾಡ್ತೀರಾ ಅಂತ ಕೇಳಿದಾಗ, ನಾನು ಸುಳ್ಳನ್ನಾಡುವುದಿಲ್ಲ, ಸುಳ್ಳನ್ನಾಡಿದರೆ ಸುಳ್ಳು ಕಲಿಯಲು ಪ್ರತಾಪ್ ಸಿಂಹರ ಬಳಿ ಹೋಗುವೆ ಎಂಬ ಮಾತು ಕೇಳಿಬಂತು. ಇನ್ನು ಎರಡನೆಯ ಸುದ್ದಿ ಅದು ಏನಪ್ಪ ಅಂತಂದರೆ, ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಸಚಿವರಾದಂಥ ಜಮೀರ್ ಅಹಮ್ಮದ್ ಖಾನ್ ವಿರುದ್ಧ ಚಾಮರಾಜಪೇಟೆಯಲ್ಲಿ ಒಬ್ಬ ಏನು ಕೇಸ್ ಮಾಡಿದ್ದ, ಆ ಕೇಸ್ನ ವಿವರ ಏನು ಎಂದು ನೋಡ್ಕೊಂಬರೋಣ ಬನ್ನಿ. ಜಮೀರ್ ಅಹಮ್ಮದ್ ಖಾನ್ ವಿರುದ್ಧದ ಚುನಾವಣಾ ತಕರಾರು ಅರ್ಜಿ ವಜಾಗೊಳಿಸಿದೆ. ಏಪ್ರಿಲ್ 28 ಬೆಂಗಳೂರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಸಚಿವ ಜಮೀರ್ ಅಹಮ್ಮದ್ ಖಾನ್ ವಿರುದ್ಧ ಸಲ್ಲಿಸಲಾಗಿದ್ದ ಚುನಾವಣಾ ತಕರಾರು ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದೆ. ಜಮೀರ್ ಅಹಮ್ಮದ್ ಖಾನ್ ಆಯ್ಕೆ ಪ್ರಶ್ನಿಸಿ ಇದೇ ಮತಕ್ಷೇತ್ರದ ಮತದಾರ ಶಶಾಂಕ್ ಜಿ ಶ್ರೀಧರ್ ಅವರು ಸಲ್ಲಿಸಿದ್ದ ಅರ್ಜಿ ಪರಿಶೀಲಿಸಿದ ನ್ಯಾಯಮೂರ್ತಿ MI ಅರುಣ್ ಅವರದ್ದ ಏಕ ಸದಸ್ಯದ ಪೀಠ ಈ ಒಂದು ಆದೇಶವನ್ನು ನೀಡಿದೆ. ವಾದ ಪ್ರತಿವಾದ ಆಲಿಸಿದ ಬಳಿಕ ನ್ಯಾಯಪೀಠ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನೀಡಿದ ಗ್ಯಾರಂಟಿ ಪಕ್ಷಗಳ ತಪ್ಪು ಯೋಜನೆ ಎನ್ನಬಹುದು, ಆದರೆ ಚುನಾವಣಾ ಅಕ್ರಮವೆಂದು ಕರೆಯಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ಜನಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ 123 ಅನ್ವಯ ಪಕ್ಷದ ಪ್ರಣಾಳಿಕೆಯನ್ನು ಅಕ್ರಮ ಎಂದು ಹೇಳಲು ಆಗುವುದಿಲ್ಲ. ಕಾಂಗ್ರೆಸ್ 5 ಗ್ಯಾರಂಟಿ ಜನಕಲ್ಯಾಣ ಯೋಜನೆಗಳೆನ್ನಬಹುದು. ಗ್ಯಾರಂಟಿಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯೇ ಅಲ್ಲವೇ ಬೇರೆ ವಿಚಾರ ಏನೂ ಇಲ್ಲ. ಗ್ಯಾರಂಟಿಗಳಿಂದ ಹೇಗೆ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗುತ್ತಿದೆ ಎಂಬ ಮಾತು ಬೇರೆ ಚರ್ಚೆ. ಆದರೆ ಚುನಾವಣೆ ಆಯ್ಕೆ ಏನಿದೆಯಲ್ಲ, ಇದು ಒಂದು ಸ್ಫಟಿಕದಂತೆ ಕ್ಲಿಯರ್ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಇನ್ನು ಮುಂದಿನ ಸುದ್ದಿ ಏನಪ್ಪ ಅಂತಂದರೆ, ಮಾವನಿಗಾಗಿ ಮತವನ್ನು ಯಾಚನೆ ಮಾಡುತ್ತಿರುವಂತಹ ಸೊಸೆ ನನ್ನ ಮಾವ ಗೆಲ್ಲಬೇಕು ಮತ್ತು ನಮ್ಮ ಮಾವನವರು ಗೆದ್ದು ಬಂದರೆ ಈ ಒಂದು ಮತಕ್ಷೇತ್ರದ ಆಡಳಿತವನ್ನು ವೃದ್ಧಿ ಮಾಡ್ತಾರೆ ಎಂದು ಮತಕ್ಷೇತ್ರದಲ್ಲಿ ಅಡ್ಡಾಡಿ ಏನೇನು ಮಾಡ್ತಿದ್ದಾರೆ, ಯಾವ್ಯಾವ ಕಾರ್ಯವನ್ನು ಕೈಗೆತ್ಕೊಳ್ತಿದ್ದಾರೆ ನಡ್ಕೊಂಬರೋಣ ಬನ್ನಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ KS ಈಶ್ವರಪ್ಪ ಒಂದು ಕಡೆ ತಮ್ಮ ಬೆಂಬಲಿಗರೊಂದಿಗೆ ಚುನಾವಣಾ ಪ್ರಚಾರ ಸಭೆಗಳನ್ನು ನಡೆಸಿ ತಮಗಾಗಿ ಮತ ಯಾಚಿಸುತ್ತಿದ್ದರೆ, ಮತ್ತೊಂದೆಡೆ ಅವರ ಸೊಸೆ ಅಂದರೆ ಕಾಂತೇಶ್ ಅವರ ಪತ್ನಿ ಶಾಲಿನಿ ಕೆಲ ಮಹಿಳಾ ಕಾರ್ಯಕರ್ತೆಯರೊಂದಿಗೆ ಮನೆ ತಿರುಗಿ ಕರಪತ್ರಗಳನ್ನು ಹಂಚುತ್ತಾ ವೋಟ್ ಕೇಳುತ್ತಿದ್ದಾರೆ. ಜನರ ಪ್ರತಿಕ್ರಿಯೆಯನ್ನು ನೋಡುತ್ತಿದ್ದಾರೆ. ಈಶ್ವರಪ್ಪನವರಿಗೆ ಉತ್ತಮ ಬೆಂಬಲ ಸಿಗುತ್ತಿದೆ ಅನಿಸುತ್ತೆ ಎಂದು ಹೇಳ್ತಾ ಕೂಡ ಇದ್ದಾರೆ.
ನಮ್ಮ ಶಿವಮೊಗ್ಗ ಪ್ರತಿನಿಧಿಯೊಂದಿಗೆ ಮಾತನಾಡಿರುವ ಅವರು ತನ್ನ ಮಾವನವರಿಗೆ ಜನರೊಂದಿಗೆ ಉತ್ತಮ ಸ್ಪಂದನೆ ಸಿಗುತ್ತಿದೆ ಎಂದು ಅವರು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನಿದು ಈ ಸಕಾರಾತ್ಮಕ ಪ್ರತಿಕ್ರಿಯೆ ಎಂದರೆ, ಅಲ್ಲಿರುವಂತಹ ಎಲ್ಲ ತಾಯಂದಿರು ಕೂಡ KS ಈಶ್ವರಪ್ಪನವರಿಗೆ ಮತ ನೀಡುತ್ತಾರೆ ಎಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ.